ಗದಗದಲ್ಲಿ ಹಸೆಮಣೆ ಏರಬೇಕಿದ್ದ ದೈಹಿಕ ಶಿಕ್ಷಕಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆಗೆ ಇನ್ನೇನು 18 ದಿನ ಬಾಕಿ ಇರುವಾಗಲೇ ಆಕೆಯ ಪ್ರಿಯತಮ ಟಾರ್ಚರ್ ಕೊಡ್ತಿದ್ದ ಆರೋಪ ಕೇಳಿಬಂದಿದೆ. ಇದರಿಂದ ಮನನೊಂದು 29 ವರ್ಷದ ಸ್ವರಾ ಬಾನು ನದಾಫ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೈಹಿಕ ಶಿಕ್ಷಕಿ ಯುವತಿ ಸೈರಾ ಬಾನು ಕಳೆದ 5 ವರ್ಷದಿಂದ ಮೈಲಾರಿ ಎಂಬಾತನನ್ನ ಪ್ರೀತಿಸ್ತಾ ಇದ್ಲು. ಆದರೆ ಕೆಲ ದಿನಗಳ ಹಿಂದೆ ಲವ್ ಬ್ರೇಕಪ್ ಆಗಿತ್ತು. ಆ ಬಳಿಕ ಶಿಕ್ಷಕಿ ಬೇರೊಂದು ಮದುವೆಗೆ ಒಪ್ಪಿದ್ದಳು. ಆದರೆ ಶಿಕ್ಷಕಿಯ ಮದುವೆ ತಯಾರಿ ನೋಡಿದ ಮಾಜಿ ಪ್ರಿಯಕರ ಟಾರ್ಚರ್ ಕೊಡ್ತಿದ್ದನೆಂದು ಇಬ್ಬರ ಫೋಟೋ ವೈರಲ್ ಆಗಿದೆ. ಮೈಲಾರಿ ಬೆದರಿಕೆ ಹಾಕಿದ್ದನಂತೆ. ಇದರಿಂದ ಹೆದರಿದ ಸೈರಾ ಬಾನು ಪೋಷಕರು ಮನೆಯಿಂದ ಹೊರಗೆ ಹೋಗಿದ್ದಾಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಮನೆ ಮಂದಿ ಕಣ್ಣೀರಿನ ಮಡುವಿಗೆ ಬಿದ್ದಿದ್ದಾರೆ. ಇಲ್ಲಿ ಮೈಲಾರಿ ಎನ್ನುವಂತಹ ವ್ಯಕ್ತಿ ಜೊತೆಗೆ ಸೈರಾ ಬಾನು ಇಬ್ಬರ ನಡುವೆ ಪ್ರೇಮ ಮೊಳಕೆ ಹೊಡೆದಿತ್ತು. ಸೊ ಸೈರಾ ಬಾನು ಪೋಷಕರು ಮದುವೆಗೆ ಏರ್ಪಾಡು ಮಾಡಿದ್ರು ಬೇರೆಯವರ ಜೊತೆ. ಸೊ ಇದನ್ನು ಅರಿತಂತಹ ಮೈಲಾರಿ ದಿನನಿತ್ಯ ಟಾರ್ಚರ್ ಕಿರುಕುಳವನ್ನು ಕೊಡ್ತಾ ಇದ್ದ. ಈ ಹಿಂದೆ ಸೈರಾ ಬಾನು ಮತ್ತು ಮೈಲಾರಿ ಜೊತೆಗೆ ಇದ್ದಂಥ ಸಾಕಷ್ಟು ಫೋಟೋಗಳು ಮೈಲಾರಿ ಜೊತೆ ಸಂಗ್ರಹವಾಗಿತ್ತು. ಆ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ದಿನನಿತ್ಯ ಕಿರುಕುಳ ಕೊಡುವಂತಹದ್ದು, ನಿಮ್ಮನ್ನು ಮದುವೆಯಾಗುವಂತಹ ಭಾವಿ ಅಥವಾ ಭವಿಷ್ಯದ ಪತಿಗೆ ಎಲ್ಲವೂ ಗೊತ್ತಾದರೆ ನಿಮ್ಮ ಮಾನ ಹೋಗುತ್ತೆ, ಈ ಅರ್ಥದಲ್ಲಿ ಕಿರುಕುಳವನ್ನು ಕೊಟ್ಟಾಗ ಮನನೊಂದು ಸೊ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಸೊ ಮನನೊಂದು ಆಕೆ ಡೆತ್ ನೋಟನ್ನು ಬರೆದಿಟ್ಟಿದ್ದಾಳೆ. ಮನೆಯವರು ಎಲ್ಲರೂ ಹೊರಗೆ ಹೋದಂತಹ ಸಂದರ್ಭದಲ್ಲಿ ಡೆತ್ ನೋಟನ್ನು ದೈಹಿಕ ಶಿಕ್ಷಕಿ ಹಾಕಿದ್ಲು ಶಾಲೆಯಲ್ಲಿ. ಸೊ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು. ಮೈಲಾರಿ ಬೆದರಿಕೆಗೆ ಹೆದರಿ ಶಿಕ್ಷಕಿ ಸೈರಾ ಬಾನು ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಗದಗ ರಿಪೋರ್ಟರ್ ಲಿಂಗನಗೌಡ ಈಗ ಫೋನ್ ಸಂಪರ್ಕದಲ್ಲಿ. ಲಿಂಗನಗೌಡ, ಶಾಲೆಯ ಮುಖ್ಯ ಶಿಕ್ಷಕಿ ಅಂದ ಮೇಲೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದೇ ಇರುತ್ತೆ. ಅಂತಹ ಶಿಕ್ಷಕಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಜೊತೆಗೆ ಮೈಲಾರಿ ಎನ್ನುವಂಥ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಎನ್ನುವಂಥದ್ದು, ಈ ಬಗ್ಗೆ ಡೀಟೇಲ್ಸ್ ಏನಿದೆ ಲಿಂಗನಗೌಡ? ಹೌದು, ಅಸುಂಡಿ ಒಂದು ಗ್ರಾಮದಲ್ಲಿ ದೈಹಿಕ ಶಿಕ್ಷಕಿಯಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಈ ಹಿಂದೆ ಒಬ್ಬ ಯುವಕನನ್ನ ಪ್ರೀತಿಯನ್ನು ಕೂಡ ಅವಳು ಮಾಡ್ತಿದ್ದು ಎನ್ನುವ ಮಾಹಿತಿ ಇದೆ. ಜೊತೆಗೆ ಅವು ಮೇ 10ನೇ ತಾರೀಕಿನಂದು ಅವಳ ಮದುವೆ ಒಂದು ಫಿಕ್ಸ್ ಆಗದಂತಹ ಸುದ್ದಿಯನ್ನು ತಿಳಿದ ಅವಳ ಮಾಜಿ ಒಬ್ಬ ಪ್ರೇಯಸಿ ಏನಿದ್ದಾನೆ ಅವನು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಅವಳನ್ನ ಪ್ರಯತ್ನ ಮಾಡ್ತಾನೆ. ಒಂದು ವೇಳೆ ನೀನು ನನ್ನ ಮದುವೆಗೆ ಒಪ್ಪದೆ ಹೋದ್ರೆ ನಿಮ್ಮನ್ನ ಹಳೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಅವನು ಬೆದರಿಕೆಯನ್ನು ಕೂಡ ಹಾಕಿರ್ತಾನೆ. ಈ ಹಿನ್ನೆಲೆಯಲ್ಲಿ ನೊಂದು ಆ ಶಿಕ್ಷಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಥ್ಯಾಂಕ್ ಯು ಲಿಂಗನಗೌಡ ತಮ್ಮೆಲ್ಲ ಮಾಹಿತಿಗೆ. ಓಕೆ, ಥ್ಯಾಂಕ್ ಯು.